ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆಷ್ಟು ಆಶ್ಚರ್ಯ ಆಗ್ತಿದೆ ಗೊತ್ತಾ? ಯಾಕೆ? ನಾನು ಕರ್ಣ ಅಂತಂದ್ರೆ 50+ ಇರ್ತಾರೆ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಯಂಗ್ ಎನರ್ಜೆಟಿಕ್ ಆಗಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ ಸರ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ ಸರ್, ನಾನು ರಾಂಪುರ ಅಂದ್ರೆ ಯಾವುದೋ ಹಳ್ಳಿ ಮನೆ ಅಂತ ಏನೇನೋ ಲೆಕ್ಕಾಚಾರ ಹಾಕೊಂಡ್ ಬಂದಿದ್ದೆ. ಇಲ್ಲಿ ನೋಡಿದ್ರೆ ವಿಶಾಲವಾದ ಮನೆ ಇದೆ. ಮನೆ ಸುತ್ತಮುತ್ತ ಪಾಟ್ಗಳು, ಮನೆಯೊಳಗೆ ಒಳ್ಳೊಳ್ಳೆ ಆಂಟಿಕ್ ಪೀಸ್ಗಳು ಇಟ್ಟಿದ್ದೀರಾ. ನನಗೂ ಈ ತರ ಮನೆಗಳಂದ್ರೆ ತುಂಬಾ ಇಷ್ಟ ಸರ್. ನೋಡಿ, ನೀವೆಷ್ಟು ಹೆಲ್ತಿ ಫುಡ್ ತಿಂತೀರಾ, ತಿಳಿ ಗಾಡಿ ತಗೋತೀರಾ, ಅದಕ್ಕೆ ನೀವು ಆರೋಗ್ಯವಾಗಿ ಕಾಣಿಸ್ತೀರಾ. ಈಗ ನಿಮ್ಮ ಅತ್ತೆನೇ ತಗೊಳ್ಳಿ, ಎಷ್ಟು ಹೆಂಗ ಕಾಣಿಸ್ತಾರೆ. ಇವರು ನಮ್ಮ ಅತ್ತೆ ಅಲ್ಲ, ನಮ್ಮ ಶ್ರೀಮತಿಯವರು, ಸುರಭಿ ಅಂತ. ಓಹ್ ಸಾರಿ, ಕ್ಷಮಿಸಿ, ಗೊತ್ತಾಗಿಲ್ಲ. ನೀವು ಬ್ಯಾಚುಲರ್ ಅಂತ ಅನ್ಕೋಬಿಟ್ಟಿದ್ದೆ. ನೋಡಿ ಸ್ವಪ್ನ ಅವ್ರೆ, ನೀವು ಬಂದಿರೋ ಕೆಲಸ ಬಿಟ್ಟು ಇನ್ನೆಲ್ಲ ಕೆಲಸನೂ ಸ್ವಲ್ಪ ಓವರ್ ಆಗೇ ಮಾಡ್ತಿದ್ದೀರಾ. ಕಂಟ್ರೋಲಲ್ಲಿರಿ. ಅಯ್ಯೋ, ಇವ್ರನ್ನ ನೋಡ್ತಾ ನೋಡ್ತಾ ನಾನು ಬಂದಿರೋ ಕೆಲಸನೇ ಮರ್ತ್ಬಿಟ್ಟೆ. ಸರ್, ನಿಮಗೆ ಕೆಲವೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೀವು ರೈಟ್ ಹ್ಯಾಂಡಲ್ಲಿ ಏನೂ ಮಾಡಬೇಕಾಗಿಲ್ಲ. ನಾನು ಹೇಳ್ಕೊಡೋ ಎಕ್ಸಸೈಸಿಂದ ನಿಮ್ಮ ನರಗಳು ಸ್ವಲ್ಪ ಸಡಿಲ ಆಗುತ್ತೆ. ಹಾಗೆ ಏನೇ ನೋವಿದ್ರೂ ಕಡಿಮೆ ಆಗ್ತಾ ಹೋಗುತ್ತೆ. ಬೇಗ ರಿಕವರಿ ಕೂಡ ಆಗ್ತೀರಾ. ಸರ್, ನೀವೇನಾದ್ರೂ ಜಿಮ್ ಹೋಗ್ತೀರಾ? ಇಲ್ಲ. ಹಾಗಾದ್ರೆ ಡೆಫಿನೆಟ್ ಆಗಿ ಯೋಗ ಮಾಡ್ತೀರಾ ಅನ್ಸುತ್ತೆ. ಇಲ್ವಲ್ಲ, ಯಾಕೆ? ನಿಮ್ಮ ಬಾಡಿ ತುಂಬಾ ಪಗಡ್ದಸ್ತಾಗಿದೆ ಸರ್. ಹೆಲೋ, ಏನ್ ಹೇಳ್ತಿದ್ದೀರಾ? ಮಿಸ್ಟೇಕ್ ಮಾಡ್ಕೋಬೇಡಿ ಮೇಡಮ್. ಸರ್ ಬಾಡಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದೆ. ಹಬ್ಬ, ಮಸಲ್ಸ್ ಎಲ್ಲ ಎಷ್ಟು ಗಟ್ಟಿಮುಟ್ಟಾಗಿದೆ. ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಬಂದಿರೋ ಕೆಲಸ ನೋಡಿ ಆದಷ್ಟು ಬೇಗ ಹೊರಡಿ. ಓಕೆ. ಈ ಕೈ ಅಲ್ವಾ ನೋವಿರೋದು? ಹೌದು ಸರ್, ಫಿಂಗರ್ಸ್ನ ಹೀಗೆ ಮೂವ್ಮೆಂಟ್ ಮಾಡೋಕ್ಕಾಗುತ್ತಾ ನೋಡಿ? ಸ್ವಲ್ಪ ನೋವು ಬರುತ್ತೆ. ಪರವಾಗಿಲ್ಲ, ಟ್ರೈ ಮಾಡಿ. ಇಷ್ಟು ದಿನ ಕೈ ಹೀಗೆ ಇರೋದು ಸ್ಟಿಫ್ ಆಗಿರುತ್ತೆ. ಪರವಾಗಿಲ್ಲ, ಟ್ರೈ ಮಾಡಿ. ನಿಧಾನಕ್ಕೆ ಸ್ವಲ್ಪ ಟ್ರೈ ಮಾಡಿ. ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಸರ್, ನಾನು 1 ತಿಂಗಳು ರೆಡಿ ಮಾಡ್ತೀನಿ. 1 ತಿಂಗಳ? ಹಾ, 1 ತಿಂಗಳು. 1 ತಿಂಗಳು ಕಡಿಮೆ ಅಂತ ನನಗೂ ಅನಿಸ್ತು. ಹೋಗ್ಲಿ ಬಿಡಿ, 2 ತಿಂಗಳು ಟೈಮ್ ತಗೊಂಡು ನೀಟಾಗಿ ಹೇಳ್ಕೊಡ್ತೀನಿ. ಜಸ್ಟ್ ಎ ಮಿನಿಟ್, ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ. 1 ನಿಮಿಷ. ಬಿಲ್ಡಪ್ ತಗೋಬೇಡ. ಏನು ತೊಂದರೆ ಇಲ್ಲ ಕಣೆ, ಅಡ್ರೆಸ್ ಸಿಕ್ತು. ಆ ಕಾರಣ ಫೋಟೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ಸಖತ್ತಾಗಿದ್ದಾನೆ ಗೊತ್ತಾ? ಫೋಟೋ ನೋಡ್ಕೊಂಡು ಬಂದಿದ್ದಾಳ? ಕೆನ್ನೆ ದೂದ್ ಬೇಡ, ಮಿರಾ ಮಿಂಚೋ ಕಣ್ಣು. ಮೊದ್ಲೇ ನಾನು ಗಡ್ಡ ಬಿಟ್ಟಿರೋ ಹುಡುಗರ್ನ ಕಂಡ್ರೆ ಅಟ್ರಾಕ್ಟ್ ಆಗ್ಬಿಡ್ತೀನ. ಅಂಥದ್ರಲ್ಲಿ ಇವನ್ ಗಡ್ಡ ನೋಡಿ ನಾನು ಕ್ಲೀನ್ ಬೋಲ್ಡ್ ಆಗ್ಬಿಟ್ಟೆ. ಸುರಭಿ ಅವರೇ, ಗಂಟ್ಲಕ್ಕೆ ಒಣಗದಂಗೆ ಆಗ್ತಿದೆ. 1 ಕಪ್ ಜ್ಯೂಸ್ ಸಿಗ್ಬೋದಾ? ಸರ್, ನೀವೇನು ರೋಬೋಟ್ ತರ ನಿಂತ್ಕೊಂಡಿದ್ದೀರಾ? ಎಕ್ಸರ್ಸೈಸ್ ಕಂಟಿನ್ಯೂ ಮಾಡಿ. ಹಾ, ನಾನು ಮಾಡಿಸ್ತೀನಿ. 1 ನಿಮಿಷ. ನಮ್ಗೀಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಾವು ಹೊರಗಡೆ ಹೋಗ್ಬೇಕು. ನಾವು ಬಿಡುವಾದಾಗ ನಿನಗೆ ಕಾಲ್ ಮಾಡ್ತೀವಿ, ಅವಾಗ ಬಂದ್ರೆ ಸಾಕು. ಈಗ ಹೊರಡು. ಛೇ, ಮನೆ ಹುಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ 1 ಅವರ್ ಎಕ್ಸ್ಟ್ರಾನೇ ತಗೋತೀನಿ. ಬಾಯ್ ಮೇಡಮ್, ಬರ್ತೀನಿ ಸರ್. ಹಾ, ನಾನು ಒಂದಿಷ್ಟು ವಿಡಿಯೋಗಳನ್ನ ಕಳಿಸ್ತೀನಿ. ಫ್ರೀಯಾಗಿದ್ದಾಗ ನೋಡ್ಕೊಳ್ಳಿ ಸರ್. ಯಾವ ವಿಡಿಯೋ? ಆರ್ಮ್ ಎಕ್ಸರ್ಸೈಸ್ ವಿಡಿಯೋಸ್. ಸರಿ, ನೀನಿನ್ ಹೊರಡು. ಹಾಂ, ಓಕೆ. ಬಾಯ್ ಸರ್. ಬಾಯ್. ಅವ್ರ ಕೈ ನೋವಿದೆ. ಅಲ್ಲ, ಈ ಕೈ. ಸರಿ, ಬಾಯ್ ಸರ್.
ಬಾಯ್. ತಗೋಬೇಡ ನೀನು. ಯಾಕೆ ನಗ್ತಿದ್ಯಾ? ನೀವು ಎಷ್ಟು ಊರ್ಕೊಂಡಿದ್ದೀರಾ ಅಂತ ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ ಅತ್ತೆ. ತಗೋಬೇಡ ನೀನು. ಅವಳು ನಿನ್ ಹತ್ರ ಫ್ಲರ್ಟ್ ಮಾಡ್ತಿದ್ರೆ ನೀನ್ ಎಂಜಾಯ್ ಮಾಡ್ತಿದ್ಯಾ? ನೀನ್ ದೂದ್ ಬೇಡ ಅಂತೆ ನಿನ್ ಗಂಡ ನೋಡಿ ಫಿದಾ ಆಗ್ಬಿಟ್ಟಿದಾಳಂತೆ. ಇನ್ನೊಂದ್ಸತಿ ಕರ್ಸೋದೇ ಇಲ್ಲ ಅವಳನ್ನ. ದೌರಾಣಿ ನಗ್ಬೇಡ. ಅವ್ರ ದಿನ ಮನೆಗ್ ಬಂದ್ರೆ ಮನೆ ಉದ್ಧಾರ ಆದ ಹಾಗೆ. ಬೇಕು ಬೇಕು ಅಂತ ನನ್ನನ್ನ ಅತ್ತೆ ಅಂತ ಕರೆದ್ಲು. ದೌರಾಣಿ, ಇಂಥವಳಿಗೆ ನೀನ್ ಸಪೋರ್ಟ್ ಮಾಡ್ತೀಯಾ? ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಹೇಳಿದೆ. ಮತ್ತೆ ಅವಳು ಬಂದ್ ಮುಟ್ತಾ ಇದ್ರೆ ಯಾಕೆ ರೇಗಿಲ್ಲ ನೀನು? ಯಾಕೆ ರೇಗ್ಬೇಕು? ಅಂದ್ರೆ ಅವಳು ವ್ಯಾಯಾಮ ಮಾಡಿಸ್ತಾ ಇದ್ಲು, ರೇಗೋಕಾಗತ್ತಾ? ಹೋಗಿ ಹೋಗಿ ನೀನೇ ಅವಳನ್ನ ಗಂಭೀರವಾಗಿ ತಗೊಳ್ತಾ ಇದೀಯಾ? ನಿಂಗಿದೆಲ್ಲ ಅರ್ಥ ಆಗಲ್ಲ ಕರ್ಣ. ಇಂಥವ್ರಿಗೆ ಸ್ವಲ್ಪ ಸದ್ರ ಕೊಟ್ರೆ ತಲೆ ಮೇಲೆ ಹತ್ತು ಕೂರ್ತಾರೆ. ಇವತ್ತೇ ಹಾಸ್ಪಿಟ್ಲ್ ಕಾಲ್ ಮಾಡಿ ಹೇಳ್ತೀನಿ, ಇನ್ ಮುಂದೆ ಇವಳನ್ನ ಕಳಿಸ್ಬೇಡಿ ಅಂತ. ಮೇಡಮ್, ಈ ಪಾಟ್ ತಗೊಂಡು ಹೋಗ್ಲಾ? ಇನ್ನೂ ಹೊರಟಿಲ್ವಾ ಇವಳು? ಪಾಟ್ ಅಲ್ಲೇ ಹಿಂಗಿದೆ ಇರು. ಯಾಕೋ ಹೆದರ್ಕೊಂಡ್ಬಿಟ್ಯಾ? ಇಲ್ಲ ಚಾಚ, ಒಂಥರ ಮಜವಾಗಿತ್ತು. ಆದ್ರೆ ಬೆಳಗ್ಗೆಯಿಂದ ನನ್ನ ಕೈಯಲ್ಲಿ ಒಂದ್ ಬಾಟ್ಲು ನೋಡಕ್ಕಾಗಿಲ್ಲ. ಅದಕ್ಕೆ ಯಾವಾಗ್ಲೂ ಗುರಿ ಸರಿಯಾಗಿರ್ಬೇಕು. ಗನ್ನನ್ನ ಭದ್ರವಾಗಿ ಕೈನಲ್ಲಿ ಇಟ್ಕೊಂಡಿರ್ಬೇಕು. ಏಕಾಗ್ರತೆ ಎಲ್ಲ ನಿನ್ನ ಗುರಿ ಮೇಲೇನೇ ಇರಬೇಕು. ಅಕಸ್ಮಾತ್ ನಿನ್ನ ಪಕ್ಕದಲ್ಲಿ ಒಂದು ಹಾವು ಹೋಯ್ತು ಅಂತ ಇಟ್ಕೋ, ಅವಾಗ ಕೂಡ ನೀನು ಒಂದು ಇಂಚು ಕದಲ್ಬಾರ್ದು, ಗೊತ್ತಾಯ್ತಾ? ಆಯ್ತು ಅಜ್ಜ, ಇವಾಗ ನೋಡು ಹೆಂಗ್ ಹೊಡಿತೀನಿ. ಶಬ್ಬಾಷ್, ಹಿಡ್ಕೊಳ್ಳ ಮಗ.